ರಾಜ್ಯ ಸರ್ಕಾರ ಬೇಡಿಕೆ ಏನಿಟ್ಟಿದೆ ಅಂತಂದ್ರೆ ಈ ವಿಬಿಜಿ ರಾಮ್ಜಿ ಯೋಜನೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು. ಆಮೇಲೆ ಮನ್ರೇಗಾ ಕಾಯ್ದೆಯನ್ನ ರೆಸ್ಟೋರ್ ಮಾಡಬೇಕು. ಬಡವರ, ದಲಿತರ, ಮಹಿಳೆಯರ ಸಣ್ಣ ರೈತರ ಉದ್ಯೋಗದ ಹಕ್ಕನ್ನ ಪುನರ್ ಸ್ಥಾಪಿಸಬೇಕು. ಆಮೇಲೆ ಪಂಚಾಯಿತಿಗಳ ಸ್ವಯಂ ಆಡಳಿತದ ಹಕ್ಕನ್ನು ಮರುಸ್ಥಾಪಿಸಬೇಕು. ನಾನು ಕೊನೆಯಲ್ಲಿ ಏನು ಅರ್ಜಿ ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ಹೇಳ್ಬಿಡ್ತೀನಿ. ಪ್ರೈಮ್ ಮಿನಿಸ್ಟರ್ಗೆ ಬರೆದಿರ್ತಕ್ಕಂಥ ಲೆಟರ್ನಲ್ಲಿ, ಇನ್ ಲೈಟ್ ಆಫ್ ದಿ ಅಬೋವ್, I urge your personal intervention to suspend the implementation of the VBG-Ramji Act and to initiate constitutionally mandated consultations with state governments to strengthen the right to livelihood and build a present resilient Bharat, Vikasita Bharat. ಸದೃಢವಾದಂಥ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾನು ಪ್ರೈಮ್ ಮಿನಿಸ್ಟರ್ಗೆ ಬರೆದಿರ್ತಕ್ಕಂಥ ಜೊತೆಗೆ ನಾನು ಯಾರ ಜೊತೆಲೂ ಪಂಚಾಯತಿ ಸಮಾಲೋಚನೆ ಮಾಡಿಲ್ಲ ರಾಜ್ಯಗಳಲ್ಲಿ. ಇದು ಪಂಚಾಯತಿ ಆಗ್ತಿದೆಯಲ್ಲ, ಇದು ಕನ್ಕರೆಂಟ್ ಲಿಸ್ಟ್ನಲ್ಲಿ ಬರೋದು. ನಿಮಗೆ ಕಾನ್ಸ್ಟಿಟ್ಯೂಷನಲ್ಲಿ 3 ಲಿಸ್ಟ್ ಇದ್ದಾವೆ: ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಆ್ಯಂಡ್ ಕನ್ಕರೆಂಟ್ ಲಿಸ್ಟ್. ಕನ್ಕರೆಂಟ್ ಲಿಸ್ಟ್ನಲ್ಲಿ ಇದು ಬರೋದ್ರಿಂದ ರಾಜ್ಯಗಳ ಜೊತೆಗೂ ಕೂಡ ಸಮಾಲೋಚನೆ ಮಾಡಬೇಕು, ಜನರ ಅಭಿಪ್ರಾಯನೂ ಕೂಡ ಕೇಳಬೇಕು. ಇವರು ಸರ್ವಾಧಿಕಾರಿ ಧೋರಣೆಯನ್ನು ಮತ್ತೆ ನಾವು ಪಕ್ಷ ಏನು ಮಾಡ್ತದೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ನಮ್ಮ ಪಕ್ಷ ಇದನ್ನು ವಿರೋಧ ಮಾಡ್ತದೆ. ಆಮೇಲೆ ಈ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇದೆಯಲ್ಲ, ಮನ್ರೇಗಾ, ಅದು ಬರೀ ಜನರ ಕೆಲಸ ಅಷ್ಟೇ ಅಲ್ಲ, ಇದು ಒಂದು ಐತಿಹಾಸಿಕವಾದಂಥ ನಿರ್ಣಯ. ಆಮೇಲೆ ಮಹಾತ್ಮ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯದ ಕನಸು ಕಂಡಿದ್ರಲ್ಲ, ಅದನ್ನ ನನಸು ಮಾಡಲಿಕ್ಕೆ ಇದು ಒಂದು ಹೆಜ್ಜೆ ಆಗಿತ್ತು. ಅದಕ್ಕೆ ಈಗ ಮಹಾತ್ಮ ಗಾಂಧಿಯನ್ನ ಗೂಡ್ಸೆ ಕೊಂದಾಕಿದ್ರು. ಇದು ಎರಡನೇ ಬಾರಿ ಮಹಾತ್ಮ ಗಾಂಧೀಜಿಯವರನ್ನ ಕೊಂದಾಕ್ತಾ ಇದ್ದಾರೆ.
ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಬದಲಾವಣೆ ಮಾಡಿ ಅವರು ಈ ಇಷ್ಟೊಂದು ದ್ವೇಷ ಇರಬಾರದು. ಮಹಾತ್ಮ ಗಾಂಧೀಜಿ ಗ್ರಾಮ ಸ್ವರಾಜ್ಯ ಹೇಳಿದ್ದೆ ತಪ್ಪ, ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟದೇ ತಪ್ಪ. ಇಡೀ ದೇಶದಲ್ಲಿ ನಮ್ಮ ಪಕ್ಷ ಮನ್ರೇಗಾ ಕಾಯ್ದೆಯನ್ನು ಮತ್ತೆ ಪುನಃಸ್ಥಾಪಿಸಬೇಕು. ರಿಪೀಲ್ ಮಾಡಿರ್ತಕ್ಕಂಥದ್ದು ಬಡವರಿಗೆ, ಮಹಿಳೆಯರಿಗೆ, ಸಣ್ಣ ರೈತರಿಗೆ ಮಾಡಿರ್ತಕ್ಕಂಥ ದ್ರೋಹ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ